ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು. ನೀವ್ ಕೇಳ್ತಾ ಇದ್ದೀರಾ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಎಕ್ಸ್ಕ್ಲೂಸಿವ್ ಮಾತುಕತೆ RJ ನೇತ್ರಾ ಜೊತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲಿ. ಅನ್ಎಡಿಟೆಡ್ RJ ನೇತ್ರಾ ಜೊತೆ. ಒಂದು ಸಣ್ಣ ರ್ಯಾಪಿಡ್ ಫೈರ್ ಶಿವಣ್ಣ, ನಿಮ್ಮದೇ ಸಿನಿಮಾಗಳು ಈಗ ಒಂದಷ್ಟು ಸಿನಿಮಾಗಳೇನು ಈಗಾಗಲೇ 106 ಸಿನಿಮಾಗಳು ಆಗೋಗಿದೆ. ನಿಮ್ಮದೇ ಸಿನಿಮಾಗಳ ಬಗ್ಗೆ ನಿಮಗೆ ಕ್ಲೂ ಕೊಡ್ತೀನಿ, ಆಯ್ತಾ? ನಿಮ್ಮ ಸಿನಿಮಾ 3 ಪದಗಳಲ್ಲಿ ಕ್ಲೂ ಕೊಡ್ತೀನಿ, ಯಾವ ಸಿನಿಮಾ ಅಂತ ಗೆಸ್ ಮಾಡಬೇಕು. ರೆಡಿನಾ? ರಾಮ್ ಪ್ರಸಾದ್ ಶರ್ಮಾ, ಲಕ್ಷ್ಮಣ್ ಪ್ರಸಾದ್ ಶರ್ಮಾ, ಆಸೆಗೊಬ್ಬ ಮಿಸೆಗೋ. ಇದೊಂದು ಐಡಿಯಲ್ ಕ್ಯಾರೆಕ್ಟರ್ಸ್, ಮರೆಯೋಂಗೆ ಇಲ್ಲ. ಡ್ಯುಯಲ್ ರೋಲು, ತಂಗಿ, PP. ಮಧು, ಕೋಮಾ, ಲಾಂಗು. ಹೆಂಗ್ ಇದನ್ನ ಮಿಸ್ ಮಾಡಕ್ ಚಾನ್ಸೇನೇ ಇಲ್ಲ ಇದು ಈ ಸಿನಿಮಾನ. ಇನ್ನ ಪೊಲೀಸ್, ತಿಂಡಿ ಪೋತ, ಕಾಡು ಮನುಷ್ಯ. 100%. ಮುಂಬೈ, ಅಂಜ್ ಬುರ್ಕಿ, ದಾವೂದ್. AK-47. ಅಬ್ಸಲ್ಯೂಟ್ಲಿ. ಇಷ್ಟು ಪಟ್ಪಟ್ ಅಂತ ಹೇಳ್ತಾ ಇದ್ದೀರಾ. ಇನ್ನೆರಡಿದೆ, ಗ್ಯಾರೇಜ್, ಅಣ್ಣ ತಮ್ಮ, ಬಾಕ್ಸಿಂಗ್. ಗ್ಯಾರೇಜ್, ಅಣ್ಣ ತಮ್ಮ, ಐ ಥಿಂಕ್ ಯುವರಾಜ. 100%. ಅದಾದ್ಮೇಲೆ ಕೊನೆಯದು ಜೀವ, ಪುನರ್ಜನ್ಮ, ಬ್ಯಾಡ್ ಲಕ್. ಅಯ್ಯೋ, ಬಜರಂಗಿ ಟೋನ. ಭಜರಂಗಿ. ಹೌದೌದು, 100%. ಪರವಾಗಿಲ್ಲ, ನಿಮ್ಮ ಕತೆಗಳು ಮಾಡ್ತಾ ಅಷ್ಟು ಸಿನಿಮಾ 106 ಸಿನಿಮಾ ನೆನ್ಪಿಟ್ಕೊಳ್ಳೋದು ಹೆಂಗೆ? ಬಟ್ ಸ್ವಲ್ಪ ರೀಸೆಂಟ್ ಆಗಿ ಕೇಳಿದೆ, ಪರವಾಗಿಲ್ಲ. ಎರಡು ಮಿಕ್ಸ್ ಮಾಡಿದ್ದೀರಾ, ಬಟ್ ಅದು ನೇಮ್ಸ್ ಎಲ್ಲ ಸಮ್ ನೇಮ್ಸ್ ಇಸ್ ಈಸಿ. ಟಿವಿಯಲ್ಲಿ ಸುಮ್ಮನೆ ನೋಡ್ಬೇಕಾದ್ರೆ ಚಾನೆಲ್ಸ್ ಚೇಂಜ್ ಮಾಡ್ತಾ ನಿಮ್ದೇ ಸಿನಿಮಾ ಬಂದ್ರೆ ಅಷ್ಟು ನೋಡಲ್ಲ. ಬಟ್ ಓನ್ಲಿ ನೋಡಿ ಚಿಗುರದ ಕನಸು ಒಂದೇ ಜಾಸ್ತಿ ನೋಡೋದು. ಓಕೆ. ಜನರಲಿ ಸೋಷಿಯಲ್ ಮೀಡಿಯಾನಲ್ಲಿ ಪದೇ ಪದೇ ಇತ್ತೀಚಿನ ಟೈಮ್ಸ್ನಲ್ಲಿ ಫಾರ್ ವೇರಿಯಸ್ ರೀಸನ್ಸ್ ಬೇಡವಾದ ಕಾರಣಗಳಿಗೋಸ್ಕರ ಕಿತ್ತಾಟಗಳು, ಜಗಳಗಳು ಕನ್ನಡದ ಬಗ್ಗೆ ಇರಬಹುದು, ಅಥವಾ ಬೇರೆ ಹೊರಗಡೆಯಿಂದ ಬಂದವರು ನಮ್ಮ ಕನ್ನಡ, ನಮ್ಮ ಭಾಷೆನ ನಾವು ಅವಮಾನ ಮಾಡ್ತಿದ್ದಾರೆ ಅನ್ನೋವಂಥ ಕಾರಣಗಳಿಗೋಸ್ಕರ ಇತ್ತೀಚೆಗೆ ಹೀಗೆ ಏನೇನೋ ಕಾಂಟ್ರವರ್ಸಿಗಳಾದವು. ಅನ್ಫಾರ್ಚುನೇಟ್ಲಿ ಅಣ್ಣವ್ರು ಅವತ್ತಿಗೆ ಗೋಕಾಕ್ ಚಳುವಳಿಯಿಂದ ಹಿಡಿದು ಇವತ್ತುವರೆಗೂ ಅನ್ಫಾರ್ಚುನೇಟ್ಲಿ ಇವತ್ತಿಗೂ ಬೇರೆ ಬೇರೆ ಕಾರಣಗಳಿಗೋಸ್ಕರ ಕಿತ್ತಾಟ ನಡೀತಾ ಇದೆ ಭಾಷೆ ವಿಚಾರವಾಗಿ. ಏನು ಹೇಳ್ತಾರೆ ಅದ್ರ ಬಗ್ಗೆ? ಇಲ್ಲ, ಐ ಆಮ್ ಸೇಯಿಂಗ್ ನಾಟ್ ನೆಸಸರಿ ಅಂತ ನಾನು ಹೇಳ್ತೀನಿಲ್ಲ. ಕನ್ನಡ ಅನ್ನೋದು ವಿ ಶುಡ್ ರೆಸ್ಪೆಕ್ಟ್ ವೇರ್ ವಿ ಸ್ಟೇ. ನಾವು ಯಾವ ಜಾಗ ನಮಗೆ ಜಾಗ ಕೊಡುತ್ತೋ, ನೆಲೆ ಕೊಡುತ್ತೋ, ಕೆಲಸ ಕೊಡುತ್ತೋ, ಊಟ ಕೊಡುತ್ತೋ, ಆ ಜಾಗನೂ ರೆಸ್ಪೆಕ್ಟ್ ಮಾಡಿ, ಆ ಜಾಗನ ರೆಸ್ಪೆಕ್ಟ್ ಮಾಡಿದಾಗ ಆ ಭಾಷೆಗೂ ರೆಸ್ಪೆಕ್ಟ್ ಮಾಡಬೇಕು. ಆಗಲೇ ಒಂದು ಮನುಷ್ಯ. ಇವತ್ತು ಮನುಷ್ಯ ಆಗಲ್ಲ, ಸಮಥಿಂಗ್ ಸ್ವಾರ್ಥಿ ಆಗ್ತಾನೆ. ಬದುಕೋಕ್ಕೋಸ್ಕರ ಒಂದು ಜಾಗ ಮಾಡಬಾರ್ದು. ಬದುಕೋ ಜಾಗದಲ್ಲಿ ಆ ಜನಗಳ ಜೊತೆ ಆ ಭಾಷೆಗೂ ಗೌರವ ಕೊಡೋನೇ ನಿಜ ಮನುಷ್ಯ. ಆವಾಗ ನಾವು ಸಂಪಾದನೆ ಮಾಡಿ ಊಟ ಮಾಡೋದಕ್ಕೂ ಕರೆಕ್ಟಾಗಿ ಅದು ಏನಾದರೂ ಡೈಜೆಸ್ಟ್ ಆಗುತ್ತೆ, ಅಂದರೆ ಆಗಲ್ಲ. ಎಬ್ಬರಿಸ್ಬೇಡಿ ಜನಗಳನ್ನ, ಇದು ಮಾಡಬೇಡಿ. ಡೋಂಟ್ ಇನ್ಸ್ಟಿಗೇಟ್. ವಿರ್ ಆಲ್ ಇನ್ ಇಂಡಿಯಾ. ಈಚ್ ಆ್ಯಂಡ್ ಎವ್ರಿ ಪ್ಲೇಸ್ ಹಸ್ ಗಾಟ್ ದ ಓನ್ ರೆಸ್ಪೆಕ್ಟ್, ಓನ್ ಕಲ್ಚರ್ ಆ್ಯಂಡ್ ಓನ್ ಲ್ಯಾಂಗ್ವೇಜ್. ಆ ಭಾಷೆ, ಆ ಕಲ್ಚರ್, ಆ ಜನಗಳಿಗೆ ರೆಸ್ಪೆಕ್ಟ್ ಕೊಡೋದು ಕಲಿಬೇಕು. ಸೊ ಭರತಿ ರಣಗಲ್ ಅತಿ ಶೀಘ್ರದಲ್ಲೇ ತೆರೆ ಕಾಣ್ತಾ ಇದೆ. ಆ್ಯಂಡ್ ಆಫ್ ಕೋರ್ಸ್ ಕಾಯ್ತಾ ಇದ್ದೀವಿ ನಾವೆಲ್ಲ ಸಿನಿಮಾ ನೋಡೋದಕ್ಕೆ. ಆಲ್ ದ ವೆರಿ ಬೆಸ್ಟ್ ಶಿವಣ್ಣ. ಥ್ಯಾಂಕ್ ಯು. ಇದಾದ ನಂತರ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಲೈನಪ್ ಇಟ್ಕೊಂಡಿದ್ದೀರಾ. ಎಕ್ಸೈಟಿಂಗ್ ಪ್ರಾಜೆಕ್ಟ್ಸ್ ಅಹೆಡ್. ಇದೆಲ್ಲದ್ರ ನಡುವೆ ಏನಾದರೂ ವೆಬ್ ಸೀರೀಸ್ ಏನಾದರೂ ಮಾಡೋ ಪ್ಲಾನ್ ಇದೆಯಾ? ಇದೆ, ಬಟ್ ಏನಾದ್ರು ಒಂದು ಪ್ರಾಪರಾಗಿ ಒಂದು ಬಂದಿತ್ತು, ಅದು ಸರಿಯಾಗಿ ಸೆಟ್ ಆಗಿಲ್ಲ. ಸೊ ಸ್ಟಿಲ್ ವೇಟಿಂಗ್ ಫಾರ್ ಅ ಬಿಗರ್ ಒನ್. ಓಕೆ. ಬಿಗರ್ ಒನ್ ಅನ್ನೋದಕ್ಕಿಂತ ಇಂಟ್ರೆಸ್ಟಿಂಗ್ ಒನ್. ಮ್ಯಾನಿಫೆಸ್ಟ್ ಮಾಡೋಣ 2025 ಇದೊಂದು ಆಗ್ಬಿಟ್ಟು. 100%. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರೇಡಿಯೋ ಸಿಟಿ ಲಿಸ್ನರ್ಸ್ಗೆ ಸ್ಪೆಷಲ್ ಮೆಸೇಜ್ ಶಿವಣ್ಣ? ರೇಡಿಯೋ ಸಿಟಿ ಲಿಸ್ನರ್ಸ್ಗೆ ಸ್ಪೆಷಲ್ ಮೆಸೇಜ್ ಏನಿಲ್ಲ. ಆಲ್ವೇಸ್ ಯಾವಾಗಲೂ ನೀವು ಬರ್ತಾ ಇರ್ತೀರ. ನೀವು ನೇತ್ರ ಅವರು ಯಾವಾಗಲೂ ಬಂದು ನೀವು ಕೇಳಬೇಕಾದ್ರೆ ಕ್ವಶನ್ಸ್ ಅಷ್ಟು ಕ್ಲೀನಾಗಿ, ನೀಟಾಗಿ, ಜಾಲಿಯಾಗಿರುತ್ತೆ. ಟೈಮ್ ಮಾತಾಡಿಸ್ತಿದ್ದೆ ನಾನು, ಬಟ್ ನೋ 45 minutes ಹೋಗಿದ್ದೆ ಗೊತ್ತಾಗಿದೆ. ಇಟ್ ಇಸ್ ನೈಸ್. ಒಂದು ಮಾತಾಡ್ಬೇಕಾದ್ರೆ ಏನಂದರೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್. ಇವತ್ತು ನನಗೆ ನೀವು ಕೇಳಿದ ಪ್ರಶ್ನೆಗಳು ಸ್ಟಾರ್ಟ್ ಆಗಿದ್ದು ತುಂಬ. ಪ್ರಮೋಷನ್ ಮಾತ್ರ ಅಲ್ಲ ಲೈಫು, ಪ್ರಮೋಷನ್ ಜೊತೆಯಲ್ಲಿ ಒಂದು ಉದ್ಧಾರ ಆಗಬೇಕು ಆ್ಯಂಡ್ ಯಾವ ರೀತಿ ನಡಿಬೇಕು ಜೀವನ ಅನ್ನೋದನ್ನ ಒಂದು ಫಿಲ್ಮ್ ಕರಿಯರ್ ಇರ್ಬೋದು. ಅದು ಭಾಳ ಬ್ಯೂಟಿಫುಲ್ಲಾಗಿ ಕೇಳಿದ್ರಿ. ನಂಗೆ ತುಂಬ ಖುಷಿ ಆಯ್ತು, ಬಿಕಾಸ್ ಐ ವಾಂಟೆಡ್ ಟು ಸ್ಪೀಕ್ ಅಬೌಟ್ ದಿಸ್ ಆ್ಯಂಡ್ ಯು ಆಸ್ಕ್ ಮಿ ದಟ್ ಕ್ವಶನ್. ತುಂಬ ಚೆನ್ನಾಗಿತ್ತು. ಇಟ್ಸ್ ನೈಸ್ ಆ್ಯಂಡ್ ವಂಡರ್ಫುಲ್ ಇಂಟರ್ವ್ಯೂ. ಸೊ ಎಲ್ರಿಗೂ ಲವ್ ಯು ಆಲ್. ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು. ನೀವ್ ಕೇಳ್ತಾ ಇದ್ದೀರಾ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಎಕ್ಸ್ಕ್ಲೂಸಿವ್ ಮಾತುಕತೆ RJ ನೇತ್ರಾ ಜೊತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲಿ. ಅನ್ಎಡಿಟೆಡ್ RJ ನೇತ್ರಾ ಜೊತೆ. ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.